ನೋಡಿದ್ರಲ್ಲ, ನೋಡಿ ನನ್ನ ಬಲಗಡೆ ಒಂದು ವೈಟ್ ಕಲರ್ ಕೋಳಿ ಇದೆ ನೋಡಿ. ಇದು ಕೂಡ ನಮ್ಮ ರಾಜೇಶ್ ಸರ್ ಅವರ ಮನೆಗೆ ಬಂದಿದೆ ನೋಡಿ. ಅವರಿಗೆ ಕೋಳಿಯನ್ನು ಸಾಕುವಂತ ಒಂದು ಕ್ರೇಜ್ ಇದೆ, ಅಷ್ಟೇ ಅಲ್ಲದೆ ಅದರ ಅನುಭವ ಕೂಡ ಇದೆ. ಹೋಮ್ ಬ್ರೀಡ್ ಇದು ಹೋಮ್ ಬ್ರೀಡ್. ಪಕ್ಕ ನೋಡಿ ಈ ಕೋಳಿ ನೋಡಿ ಎಷ್ಟು ಚೆನ್ನಾಗಿದೆ. ಇದಕ್ಕೆ ಏನೋ ಒಂದು ಬೊಳ್ಳೆ ಕೋಳಿ ಅಂತ ಹೇಳ್ತಾರೆ ತುಳುವಲ್ಲಿ ನೋಡಿ. ಇದು ಅವರೇ ಸಾಕಿರುವಂತಹ ಕೋಳಿ. ಇದೇ ರೀತಿ ಈ ಕಡೆ ನೀವು ನೋಡಿದ್ರೆ ಗೊತ್ತಾಗ್ಬೋದು. ಇದು ನೋಡಿ ಮರಿಗಳು, ಇದು ಅವರು ಬ್ರೀಡ್ ಮಾಡುವಂತಹ ಮೇಲ್ಗಡೆ ಇದೆ ನೋಡಿ. ಈ ಕೋಳಿ ಹೆಸರೇನು ಸರ್? ಇದು ಮೈಪ ಅಂತ ಹೇಳ್ತೇವೆ. ಮೈಪ. ಇದು ಕೋಳಿ ಡಿಮಾಂಡ್ ಇದೆಯಾ? ಡಿಮಾಂಡ್ ಎಷ್ಟು ರೇಟ್ಗೆ ಹೋಗುತ್ತೆ ಅದು? ಈಗ ಮರಿ ಸರ್, ಅಂದರೆ ಒಂದು 10 ತಿಂಗಳಾದದ್ದು. ಇದೊಂದು 1 ವರ್ಷ ಸಾಕಬೇಕು, ಅದರ ನೋಡಬೇಕು ಯಾವ ರೀತಿ ಇದು ಮಾಡುತ್ತೆ ಅಂತ. ಅದ್ರ ಮೇಲೆ ಇದ್ರೆ ಅದ್ರ ಮೇಲೆ ರೇಟ್ ಇದು ಮಾಡ್ತೇವೆ. ಇದೇ ನೀವು ಬ್ರೀಡ್ ಮಾಡೋದಾ? ಹೌದು, ಬ್ರೀಡ್ ಮಾಡೋದು ಮನೆಯಲ್ಲಿ. ಅಂದ್ರೆ ಊರಿನ ಬ್ರೀಡ್? ಊರಿದೆ. ಬೇರೆ ರಾಜ್ಯದಿಂದ ತರಿಸ್ತೀರಾ? ಬೇರೆ ಹೆಂಟೆಲ್ಲ ನಮ್ದೇ ಅಲ್ಲ. ಹುಂಜಿ ಎಲ್ಲ ನಾವು ಹೊರಗಿಂದ ತರಿಸಿ ಹೀಗೆ ಬೇರೆ ಕ್ರಾಸಿಂಗ್ ಎಲ್ಲ ಬೇರೆ ಒಂದು ಬ್ರೀಡರ್ ಇಟ್ಕೊಂಡು ಹಾಗೆ ಮಾಡ್ಕೊಂಡು ಬಂದದ್ದು. ಇದೆಲ್ಲ ನೋಡಿಗೆಲ್ಲ ನಮ್ದೇ. ಸೇಲ್ ಮಾಡ್ತೀರಾ ಕೋಳಿಗಳನ್ನ? ಕೋಳಿಗಳೆಲ್ಲ ಕೊಂಡೋಗ್ತಾರೆ, ಹೊರಗಿಂದ ಬಂದು ತಗೊಂಡು ಹೋಗ್ತಾರೆ. ಹೌದು. ನಿಮ್ಮ ಹತ್ರ ಮರಿಗಳನ್ನು ಕೂಡ ಕೊಡ್ತೀರಾ? ಮರಿ ಕೊಡುದಿಲ್ಲ, ದೊಡ್ಡದು ಮಾತ್ರ. ಹೌದು. ದೊಡ್ಡದು ಮತ್ತೆ ಹೆಣ್ಣು ಕೋಳಿಗಳನ್ನು ಕೊಡ್ತೀರಾ? ಗಂಡು ಕೊಡ್ತೀರಾ? ಹೆಣ್ಣಿಲ್ಲ, ಗಂಡು ಮಾತ್ರ. ಓಕೆ, ಗಂಡು ಕೋಳಿಗಳನ್ನು ಕೊಡ್ತಾರೆ ನೋಡಿ. ಎಷ್ಟಿದೆ ಈಗ ನಮ್ಮ ಹತ್ರ ಕೋಳಿಗಳು? ಕೋಳಿಗಳಿಗೆ ಒಂದು 50 ಇರ್ಬೋದು. 50 ಕೋಳಿಗಳಿದೆ. ಇತ್ತು, ತುಂಬಾ ಇತ್ತು. ಈಗ ಒಂದು 50 ಇರ್ಬೋದು. ಎಲ್ಲ ಹೆಂಟೆಗಳು ಎಲ್ಲ ಬಿಟ್ಬಿಟ್ಟಿದ್ದೀರಾ? ಎಲ್ಲ ತಿರುಗ್ತಾ ಇದೆ ತೋಟದಲ್ಲಿ? ಎಲ್ಲ ತೋಟದಲ್ಲಿ ಸಂಜೆ ಆಗೋಗಿ ಬರುತ್ತೆ. ಹೌದು. ಓಕೆ, ಏನಾಗ್ತೀರಿ ಅದಕ್ಕೆ? ಅದಕ್ಕೆ ಭತ್ತ ಮತ್ತೆ ಜೋಳ, ಅದ್ರ ಜೊತೆ ನಾವು ಇದು ಹಾಕ್ತೇವೆ, ಸಜ್ಜೆ, ಅದ್ರ ಜೋಳ ಹಾಕ್ತೇವೆ ಹಾಗೆ. ಬಾಜಿರಾ ನೋಡಿ. ಇದು ನೋಡಿ ಈ ಕೋಳಿ ಕೂಡ ನಮ್ಮ ರಾಜೇಶ್ ಸರ್ ಅವರು. ಇದಕ್ಕೆ ಏನು ಹೇಳ್ತಾರೆ ಸರ್? ಅದಕ್ಕೆ ನಾವು ಏನಂದ್ರೆ ಉರಿಯ ಅಂತ ಹೇಳ್ತೇವೆ. ಉರಿಯ. ಇದು ಸ್ವಲ್ಪ ಒಳ್ಳೆ ಡಿಮಾಂಡ್ ಇರುವಂತ ಕೋಳಿ. ಡಿಮಾಂಡ್ ಉಂಟು ಎಲ್ಲ. ಇದು ಕೂಡ ನಿಮ್ದು ಇಲ್ಲೇ ಮರಿಯಾಗಿ ದೊಡ್ಡದಾಗಿರುವಂತ? ಮರಿಯಾಗಿ ದೊಡ್ಡದಾಗಿ. ಇದು ಕೂಡ ಸೇಲ್ ಮಾಡ್ತೀರಾ? ಹೌದು, ಇದು ಸೇಲೆ. ಹೌದು. ಓಕೆ, ಎಷ್ಟಿರುತ್ತೆ ಇದಕ್ಕೆ ರೇಟ್? ಅದು ರೇಟು ಇದಕ್ಕೊಂದು 7-8 ಸಾವಿರ. 7-8 ಸಾವಿರ. ಓಕೆ. ತುಂಬಾ ಸ್ಪೀಡ್ ಉಂಟು, ತುಂಬ ಅಗ್ರೆಸಿವ್. ಓಕೆ, ನೋಡಿ ಈ ಥರ ಕೋಳಿಗಳನ್ನೆಲ್ಲ ಸಾಕ್ತಾರೆ. ಇಲ್ಲೇ ಬ್ರೀಡ್ ಮಾಡುವಂತಹ ಮರಿಗಳು ಇದು. ಇಲ್ಲೇ ಬ್ರೀಡ್ ಮಾಡಿ ದೊಡ್ಡದು ಮಾಡಿ ಇಲ್ಲಿ ರಾಜೇಶ್ ಸರ್ ಅವರು ಸಾಕ್ತಾರೆ. ನೀವು ನೋಡ್ತಾ ಇರ್ಬೋದು ನಮ್ಮ ನೋಡಿ, ಇದೆಲ್ಲ ಈಗ ಬ್ರೀಡ್ ಆಗಿ ಇರುವಂತಹ ಮರಿಗಳನ್ನು ಇಲ್ಲಿ ಕೊಡಲ್ಲ, ಬರೀ ಗಂಡು ಕೋಳಿಗಳನ್ನು ಇಲ್ಲಿ ಮಾರ್ತಾರೆ. ನಿಮ್ಗೆ ಬೇಕಂತಾದರೆ ದಯವಿಟ್ಟು ನೀವು ಕೂಡ ಬರ್ಬೋದು. ನೀವು ಪಣಪಿಲ ಮೂಡುಬಿದ್ರೆ ತಾಲೂಕಿನ ಪಣಪಿಲಕ್ಕೆ ಬಂದರೆ ರಾಜೇಶ್ ಸರ್ ಅವ್ರ ಮನೆ ಇದೆ. ಇಲ್ಲಿ ಬಂದರೆ ನೀವು ಕೋಳಿ ಮಾತ್ರ ಅಲ್ಲ, ಎಲ್ಲ ನೋಡ್ಬೋದು. ಜೇನು ಸಾಕಣೆ ಮಾಡ್ತಾರೆ, ಕೃಷಿ ಮಾಡ್ತಾರೆ, ಮೀನು ತಗೊಂಡು ಹೋಗ್ಬೋದು, ಅದ್ರ ಜೊತೆ ಕೋಳಿ ಕೂಡ ತಗೊಂಡ್ಬೋದು. ಇವ್ರಿಗೆ ತುಂಬ ಅನುಭವ ಇದೆ ಅದ್ರ ಬಗ್ಗೆ. ನಿಮ್ಮ ಮಾಹಿತಿ ಬೇಕಾದ್ರೂ ಕೂಡ ಅದನ್ನು ಕೂಡ ಕೊಡ್ತಾರೆ. ಕೋಳಿ ಬೇಕಾದ್ರೆ ಬರ್ಬೋದಲ್ಲ ಸರ್? ಖಂಡಿತ ಕೊಡ್ತೇವೆ. ಓಕೆ, ಇದು ಕೂಡ ನಮ್ಮ ಇವತ್ತಿನ ವಿಶೇಷ. ಇನ್ನೂ ವಿಶೇಷ ಸಂಚಿಕೆಗಳನ್ನು ಮಾಡ್ತಾನೆ ಇರ್ತೀವಿ. ನಮ್ಮ ಚಾನಲನ್ನು ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದು ನಿಮ್ಮ ಕರಾವಳಿ ಪ್ಲಸ್.